ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಕೊಲೆ ಕೇಸಲ್ಲಿ ಮಗಳು ಕೃತಿ ಮೇಲೆ ಅನುಮಾನ ಬಂದಿತ್ತು. ಯಾಕೆ? ಆಕೆ ಮುಖದ ಮೇಲಿದ್ದ ಖಾರದ ಪುಡಿ ನೀಡಿದ್ದ ಸುಳಿವು. ಕೊಲೆ ಕೇಸ್ನಲ್ಲಿ ಮಗಳು ಕೃತಿ ಮೇಲೆ ಅನುಮಾನ ಬಂದಿದ್ದು ಯಾಕೆ? ಅದಕ್ಕೆ ಉತ್ತರ ಸಿಗ್ತಾ ಇದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಮಗಳು ಕೃತಿ ಮೇಲೆ ಅನುಮಾನ ಬರೋದಕ್ಕೆ ಕಾರಣ ಆಕೆ ಮುಖದ ಮೇಲಿದ್ದ ಖಾರದ ಪುಡಿ ಸುಳಿವನ್ನ ನೀಡ್ತಾ ತಂದೆ ಓಂ ಪ್ರಕಾಶ್ ಹತ್ಯೆ ನಂತರ ಕೃತಿ ರೂಮ್ ಸೇರಿದ್ರು. ಕೃತಿ ಇದ್ದ ರೂಮ್ ಅನ್ನ ಲಾಕ್ ತೆಗೆಸಿ ಪೊಲೀಸರು ಒಳ ಹೋಗಿದ್ರು. ಮಗಳು ಕೃತಿ ಮುಖದ ಮೇಲೆ ಖಾರದ ಪುಡಿ ಇದ್ದದ್ದು ಪತ್ತೆ ಆಗಿತ್ತು. ಓಂ ಪ್ರಕಾಶ್ ಕೊಲೆಗೆ 2 ಚಾಕುಗಳನ್ನ ಬಳಕೆ ಮಾಡಲಾಗಿತ್ತು. ಅಮ್ಮ ಮಗಳು ಓಂ ಪ್ರಕಾಶ್ ಕೊಲೆಯಲ್ಲಿ ಭಾಗಿಯಾಗಿರೋ ಅನುಮಾನ ಇದೆ. ಅನುಮಾನದ ಮೇಲೆ ಕೃತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ಓಂ ಪ್ರಕಾಶ್ ಅವರ ಪತ್ನಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಓಂ ಪ್ರಕಾಶ್ ಮಗಳು ಸಹ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾಳ? ಪೊಲೀಸರಿಗೆ ಅದರ ಬಗ್ಗೆ ಉತ್ತರ ಸಿಕ್ಕಿರಲಿಲ್ಲ. ಮೇಲಾಗಿ ಓಂ ಪ್ರಕಾಶ್ ಅವರ ಪತ್ನಿ, ನನ್ನ ಮಗಳು ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ನಾನು ಮಾತ್ರ ಕೊಲೆ ಮಾಡಿರೋದು, ಮಗಳನ್ನ ರೂಮ್ನಲ್ಲಿ ಲಾಕ್ ಮಾಡಿದ್ದೆ ಅಂತ ಹೇಳಿಕೆ ಕೊಡ್ತಿದ್ರು. ಆಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ. ತಂದೆ ಓಂ ಪ್ರಕಾಶ್ ಹತ್ಯೆ ನಂತರ ಕೃತಿ ರೂಮಲ್ಲಿ ಲಾಕ್ ಆಗಿದ್ಲು. ಕೃತಿ ಇದ್ದ ರೂಮ್ ಲಾಕ್ ತೆಗೆಸಿ ಒಳಗೆ ಹೋದಾಗ ಪೊಲೀಸರಿಗೆ ಕಂಡಿದ್ದು ಆಕೆಯ ಮುಖದ ಮೇಲಿದ್ದಂತ ಖಾರದ ಪುಡಿ. ಪತ್ನಿಯಿಂದಲೇ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣ. ಈ ಹಿಂದೆ ಸದಾ ವಿವಾದಗಳಿಂದಲೇ ನಿವೃತ್ತ ಡಿಜಿಪಿ ಸುದ್ದಿಯಾಗಿದ್ರು. ಓಂ ಪ್ರಕಾಶ್ಗೆ ಉಗ್ರರ ಸಂಪರ್ಕ ಇದೆ ಅಂತ ಪತ್ನಿ ಆರೋಪ ಮಾಡಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಮೆಸೇಜ್ ನೋಡಿ ಗ್ರೂಪ್ನಿಂದ ತೆಗೆದು ಹಾಕಿದ್ರು ಅಡ್ಮಿನ್. ಐಪಿಎಸ್ ಅಧಿಕಾರಿಗಳ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿದ್ರು ಪಲ್ಲವಿ. ರೌಡಿ ಶೀಟರ್ಗಳ ಜೊತೆಗೂ ಓಂ ಪ್ರಕಾಶ್ಗೆ ಹಾಗಾದ್ರೆ ಸೀಕ್ರೆಟ್ ಲಿಂಕ್ ಇತ್ತ? ಅಂಡರ್ ವರ್ಲ್ಡ್ ಡಾನ್ಗಳ ಜೊತೆ ಓಂ ಪ್ರಕಾಶ್ ಫೋಟೋ ವೈರಲ್ ಆಗಿದೆ. ಓಂ ಪ್ರಕಾಶ್ ಊಟ ಮಾಡೋವಾಗ ರೌಡಿ ಶೀಟರ್ಸ್ ಪೋಸ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳಾದ ಬಾಂಬೆ ರವಿ, ಚಂದನ್ ಅಲಿಯಾಸ್ ಜಾಂಟಿ, ಜ್ಯೂಸ್ ರವಿ ಓಂ ಪ್ರಕಾಶ್ ಹಿಂದೆ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ರೌಡಿ ಶೀಟರ್ಗಳನ್ನ ಓಂ ಪ್ರಕಾಶ್ ಹತ್ರ ಬಿಟ್ಕೊಂಡಿದ್ ಯಾಕೆ? ಒಂದ್ ಕಡೆ ಓಂ ಪ್ರಕಾಶ್ ಅವರ ಹೆಂಡತಿ ಆರೋಪ ಮಾಡಿದ್ದನ್ನ ಕೇಳಿ ಎಲ್ಲರೂ ಶಾಕ್ ಆದ್ರು. ಇಲ್ಲಿ ನೋಡಿದ್ರೆ ಅದಕ್ಕೊಂದಷ್ಟು ಸಾಕ್ಷ್ಯಗಳು ಸಿಗ್ತಾ ಇದೆ. ಓಂ ಪ್ರಕಾಶ್ಗೆ ಉಗ್ರರ ಸಂಪರ್ಕ ಇದೆ ಅಂತ ಪತ್ನಿ ಆರೋಪ ಮಾಡಿದ್ರು. ಓಂ ಪ್ರಕಾಶ್ ಪತ್ನಿ ಮೆಸೇಜ್ ನೋಡಿ ಗ್ರೂಪ್ನಿಂದ ಅಡ್ಮಿನ್ ಅದನ್ನ ತೆಗೆದು ಹಾಕಿದ್ರು. ಐಪಿಎಸ್ ಅಧಿಕಾರಿಗಳ ಗ್ರೂಪ್ನಲ್ಲೇ ಮೆಸೇಜ್ ಹಾಕಿದ್ದು ಪಲ್ಲವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.